ವೆಲ್ಕಮ್ ಟು ವಿಜ್ಞಾನ ಜಗತ್ತು. ಇವತ್ತಿನ ಸಂಚಿಕೆಯಲ್ಲಿ ನಾವು ಸತುವಿನೊಂದಿಗೆ ಸಲ್ಫ್ಯೂರಿಕ್ ಆಮ್ಲದ ವರ್ತನೆಯಿಂದ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವಂಥ ಚಿತ್ರವನ್ನು ನೋಡೋಣ ಹೇಗೆ ತೆಗೆಯೋದು ಅಂತ. ಸೊ ಈ ಸ್ಕೇಲನ್ನು ತೊಗೊಂಡು 3 ಸೆಂಟಿಮೀಟ್ರನ್ನ ಲೆಫ್ಟ್ ಸೈಡಲ್ಲಿ ಒಂದು ಗೆರೆಯನ್ನು ಹಾಕೋತಿದ್ದೀನಿ. ಮಧ್ಯದಲ್ಲಿ ನಾನು 2 ಸೆಂಟಿಮೀಟ್ರ್ ಗ್ಯಾಪ್ ಬಿಟ್ಟು 5ರಿಂದ ಮತ್ತೆ 8 ಸೆಂಟಿಮೀಟ್ರ್ ಅಂದರೆ 3 ಸೆಂಟಿಮೀಟ್ರ್ ಗೆರೆಯನ್ನು ಹಾಕೊಂಡಿದ್ದೀನಿ. ಸೇಮ್ ಸ್ವಲ್ಪ ಹೈಟ್ ಅಂದರೆ 1.5 ಸೆಂಟಿಮೀಟ್ರ್ ಎತ್ತರದ ಮೇಲೆ ನಾನು ಮತ್ತೊಂದು ಗೆರೆಯನ್ನು ಹಾಕೋತೀನಿ. ಸೊ ಅದೇ ಥರ ಆ ಕಡೆಯೂ 1.5 ಸೆಂಟಿಮೀಟ್ರ್ ಮೇಲೆ ಒಂದು ಗೆರೆಯನ್ನು ಹಾಕೋತೀನಿ. ಸೊ ಡಿಫ್ರೆನ್ಸ್ ಏನು ಅಂತಂದರೆ ಆ ಕಡೆ ಗೆರೆ ಮಬ್ಬಾಗಿ ಒಂದು ಕಡೆದು ಅಂದರೆ ರೈಟ್ ಸೈಡ್ ಇರುವಂಥ ಗೆರೆಯನ್ನು ಮಬ್ಬಾಗಿ ಹಾಕ್ಕೋಬೇಕು. ಲೆಫ್ಟ್ ಸೈಡಲ್ಲಿ 3 ಸೆಂಟಿಮೀಟ್ರ್ ಬದಲು ಆ ಕಡೆ ಅರ್ಧ ಸೆಂಟಿಮೀಟ್ರ್ ಬಿಟ್ಟು ಈ ಕಡೆ ಅರ್ಧ ಸೆಂಟಿಮೀಟ್ರ್ ಬಿಟ್ಟು ನಾವು 2.5 ಸೆಂಟಿಮೀಟ್ರ್ ಗೆರೆಯನ್ನು ಹಾಕೋತೀವಿ. ಸೊ ಈ ಕಡೆ ಮಬ್ಬಾಗಿರುವಂಥ ಒಂದು ಗೆರೆಯನ್ನು ಹಾಕೋತೀವಿ. ಇನ್ನು ಸ್ಕೇಲಿನ ಕೊನೆಯ ಭಾಗ ಅಂಚು ಗುಂಡಾಗಿರೋದ್ರಿಂದ ನಮಗೆ ತೆಗಿಬೇಕಾಗಿಂಥ ಬೀಕರ್ನ ಸರಿಯಾಗಿ ಈಸಿಯಾಗಿ ತೆಗಿಬೋದು ನಾವು. ಹಾಗಾಗಿ ಆ ಬೀಕರ್ದ ಅಂಚು ಕೊಡಲಿಕ್ಕೆ ಡೈರೆಕ್ಟಾಗಿ ನಾನು 2.5 ಸೆಂಟಿಮೀಟ್ರ್ ಎತ್ತರವನ್ನು ತೊಗೊಂಡು 2 ಸೆಂಟಿಮೀಟ್ರ್ ಎತ್ತರ ತೊಗೊಂಡಿದ್ದೀನಿ ಈ ಚಿತ್ರದಲ್ಲಿ. ಸೊ ಮೇಲಿನ ಭಾಗ ಅತ್ಯಂತ ತೆಳುವಾಗಿ ತೆಗೆದು ಅದಕ್ಕೆ ನಾವು ರೌಂಡ್ ಶೇಪ್ ಕೊಟ್ಕೊಂಡು ಸರಿ ಮಾಡ್ಕೋಬೋದು. ಸೊ ನಮ್ಮ ರೇಖೆಯ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಈ ಥರ ಒಂಥರ ವೃತ್ತಾಕಾರದಲ್ಲಿ ಸಣ್ಣದಾದಂಥ ಆರ್ಕನ್ನು ತೆಗೆದು ತಳಗಿನ ಭಾಗವನ್ನು ಡಬಲ್ ಮಾಡಿಬಿಟ್ರೆ ನಮಗೆ ತುಂಬ ಚೆನ್ನಾಗಿರುವಂಥ ಒಂದು ರಚನೆ ಕಂಡುಬರ್ತದೆ. ಸೊ ಅಂಚಿನಲ್ಲಿ ಅದನ್ನು ಸತ್ತೂರು ಮಾಡಿಬಿಟ್ರೆ ಕರೆಕ್ಟಾಗಿ. ಇನ್ನು ಮಧ್ಯದ ಗೆರೆಯನ್ನು ನಾನು ತುಂಬ ರಬ್ಬಾಗಿ ತೆಗೆದಿದ್ದೆ, ಅದನ್ನು ಈಗ ಸ್ವಲ್ಪ ಮಬ್ ಮಾಡಿ ಅಂದರೆ ಮೇಲ್ಭಾಗಕ್ಕೆ ಮತ್ತು ತಳಭಾಗಕ್ಕೆ ಅದೇ ಥರ ರೌಂಡ್ ಶೇಪನ್ನು ಕೊಟ್ಬಿಟ್ರೆ ನಮ್ಮ ಚಿತ್ರ ಕಂಪ್ಲೀಟ್ ಆಗ್ತದೆ. ನಮಗೆ ದ್ರಾವಣವನ್ನು ತೋರಿಸ್ಬೇಕಾಗಿತ್ತು, ಸಾಬೂನಿನ ದ್ರಾವಣ. ಸೊ ಅದಕ್ಕಾಗಿ ಅಲ್ಲಿ ಒಂದಿಟ್ಟು ಶೇಡಿಂಗ್ ಮಾಡಿದ್ದೀನಿ ಈ ಕಡೆ. ಸೊ ಮೇಲ್ಗಡೆ ಅರ್ಧ ಸೆಂಟಿಮೀಟ್ರ್ ಬಿಟ್ಟಿದ್ದೀವಿ, ಕೆಳಗಡೆ ಅರ್ಧ ಸೆಂಟಿಮೀಟ್ರ್ ಬಿಟ್ಟಿದ್ದೀವಿ. ಓಕೆ, ಈ ಥರ ಮಾಡ್ಕೊಂಡಿದ್ದೀವಿ. ಇದೇನು ಆಧಾರ ಸ್ತಂಭ. ಅದರ ತೆಳಗಡೆ ಭಾಗದಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಈ ಥರ ಮಧ್ಯಭಾಗದವನ್ನು ಗುರುತಿಸಿ ಆ ಕಡೆ ಈ ಕಡೆ 2 ಕಡೆ ಕಾಲಿನ ಶೇಪನ್ನು ಕೊಡೋದು. ಮಧ್ಯದಲ್ಲಿ ಒಂದು ರೌಂಡ್ ಶೇಪನ್ನು ಕೊಟ್ಕೊಂಡು ನಮಗೆ ಸುಮಾರು ಎತ್ತರ ಎಷ್ಟು ಬೇಕು ಅಂತ ಅಂದಾಜು ಮಾಡ್ಕೊಂಡು ಒಂದು 6 ಸೆಂಟಿಮೀಟ್ರನ್ನು ನಾನು ಎತ್ತರದ ಒಂದು ಆಧಾರ ಸ್ತಂಭದ ಕೋಲನ್ನು ತೆಗಿಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಕೋಲಿನ ಎತ್ತರ 6 ಸೆಂಟಿಮೀಟ್ರ್ ತೊಗೊಂಡಿದ್ದೀವಿ, ರೈಟ್. ಸೊ ಅದರ ತಲೆ ಭಾಗವನ್ನು ರೌಂಡ್ ಶೇಪನ್ನು ಮಾಡ್ಕೊಂಡ್ಬಿಡೋದು. ಇನ್ನು ಪ್ರಣಾಳ ತೆಗಿಬೇಕು. ಸೊ ಪ್ರಣಾಳಕ್ಕೆ ನನಗೆ ಆ್ಯಕ್ಚುಲಿ ಡಿಸ್ಟೆನ್ಸ್ ಹೆಚ್ಚು ತೊಗೋಬೇಕು, ಬಟ್ ನಾನು ಇಲ್ಲಿ ತಪ್ಪಿ ಸಮೀಪ ಇಟ್ಟಿದ್ದೀನಿ. ಸೊ ಡಿಸ್ಟೆನ್ಸ್ ಎಷ್ಟು ಅಂದರೆ ಸ್ವಲ್ಪ ದಪ್ಪ ನಮ್ಮ ಈ ಸ್ಕೇಲಿನ ಕಪ್ಪು ಭಾಗಕ್ಕಿಂತ ಹೆಚ್ಚು ತೊಗೊಂಡು ಒಂದು 2 ಸೆಂಟಿಮೀಟ್ರದ ಒಂದು ಪ್ರಣಾಳವನ್ನು ತೆಗೆದುಕೊಳ್ಳೋದು, ರೈಟ್. ಸೊ ಪ್ರಣಾಳದ ತಲೆಭಾಗದಲ್ಲಿ ಒಂದು ಕಾರ್ಕ್ ಹಾಕಬೇಕು, ರಬ್ಬರ್ ಕಾರ್ಕ್. ಹಾಗೆ ಅಲ್ಲಿ ಸ್ವಲ್ಪ ಅಗಲ ಮಾಡಿ ಸಣ್ಣದ ಒಂದು ಕಾರ್ಕಿನ ರಚನೆಯನ್ನು ನಾನು ತೆಗಿತಾ ಇದ್ದೀನಿ. ಸೊ ಕಾರ್ಕ್ ಅಂತ ಅನ್ನೋದನ್ನು ಗುರುತಿಸಲಿಕ್ಕೆ ಅಡ್ಡರೇಖೆಗಳನ್ನು ಹಾಕೋತಿದ್ದೀನಿ. ಇನ್ನು ಆ ಪ್ರಣಾಳದಲ್ಲಿ ಸಲ್ಫ್ಯೂರಿಕ್ ಆಮ್ಲದ ಮಟ್ಟವನ್ನು ತೋರಿಸಿದೆ. ಇನ್ನು ಅದಕ್ಕೆ ಮೇಲ್ಗಡೆ ಭಾಗದಲ್ಲಿ ಒಂದು ನಳಿಕೆ ಹೋಗ್ತದೆ, ನಿರ್ನಾಳ ನಳಿಕೆ. ಸೊ ಆ ನಿರ್ನಾಳ ನಳಿಕೆ ಭಾಗವನ್ನು ತೆಗಿತಿದ್ದೇನೆ. ಒಳಗಡೆ ಭಾಗವನ್ನು ಓಪನ್ ಅಂತ ತೋರಿಸ್ತಾ ಇದ್ದೀವಿ, ಮೇಲ್ಗಡೆ ಹೋಗ್ತಾಯಿದ್ದೀವಿ. ಮೇಲ್ಗಡೆಯಿಂದ 1 ಸೆಂಟಿಮೀಟ್ರನ್ನ ರೈಟ್ ಸೈಡಿಗೆ ಟರ್ನ್ ಮಾಡಿ 1 ಸೆಂಟಿಮೀಟ್ರನ್ನ ತೊಗೋತಾಯಿದ್ದೇನೆ. ಹಾಗೆಯೇ ಮೇಲ್ಗಡೆ ಭಾಗದ 1 ಸೆಂಟಿಮೀಟ್ರ್ ತೊಗೋತಾ ಇದ್ದೇನೆ. ಇನ್ನು ಅಲ್ಲಿಂದ ಟರ್ನ್ ಮಾಡಿ ಸೀದಾ ನಮಗೆ ಸಾಬೂನಿನ ದ್ರಾವಣದಲ್ಲಿ ಅದನ್ನು ಅದ್ದು ಹಾಗೆ ಮಾಡಬೇಕು. ಸೊ ಸಾಬೂನು ದ್ರಾವಣದಲ್ಲಿ ಈ ಥರ ಸಾಬೂನು ದ್ರಾವಣದಲ್ಲಿ ಒಳಗಡೆ ತೊಗೊಂಡಿವಂದರೆ ಅಲ್ಲಿಂದ ಬೆಂಡ್ ಅಪ್ ಮಾಡಿದರೆ ಸರಿ ಆಯ್ತದೆ. ಇನ್ನು ಸಾಬೂನು ದ್ರಾವಣದಲ್ಲಿ ಬರುವಂಥ ಹೈಡ್ರೋಜನ್ ಗ್ಯಾಸ್ದಿಂದ ಗುಳ್ಳೆಗಳು ಹೇಳ್ತವೆ, ಆ ಗುಳ್ಳೆಗಳಿಂದ ಮೇಲಕ್ಕೆ ಬಬಲ್ಸ್ಗಳು ಕ್ರಿಯೇಟ್ ಆಗಬೇಕು, ರೈಟ್. ಈ ಥರ ನಾವು ಸತ್ವವನ್ನು ತೆಗಿತಾ ಇದ್ದೇವೆ ಅಂದರೆ ಅದರ ಗುಳ್ಳೆಗಳನ್ನು ತೋರಿಸ್ತಾ ಇದ್ದೀನಿ. ಇನ್ನು ಆ ಗುಳ್ಳೆಗಳನ್ನು ಹೊಡಿಲಿಕ್ಕೆ ನಾವು ಒಂದು ಮೇಣಬತ್ತಿಯನ್ನು ನಮ್ಮ ಚಿತ್ರದಲ್ಲಿ ತೋರಿಸಿದ್ದಾರೆ, ಹಾಗಾಗಿ ನಾನು ಒಂದು ಮೇಣಬತ್ತಿಯನ್ನು ತೆಗಿತಾ ಇದ್ದೀನಿ. ಸೊ ಮೇಣಬತ್ತಿಯನ್ನು ಅದರ ಸಮೀಪಕ್ಕೆ ಹೋದಾಗ ಅದು ಗುಳ್ಳೆ ಪಪ್ ಅನ್ನುವಂಥ ಶಬ್ದದೊಂದಿಗೆ ಹೊಡಿತದೆ, ಬ್ಲಾಸ್ಟ್ ಆಗ್ತದೆ. ಸೊ ನಾನು ಅದರ ಪಕ್ಕದಲ್ಲಿ ಈ ಥರ ಒಂದು ಸಣ್ಣದಾದಂಥ ಸ್ಟಾರ್ ರೀತಿಯಲ್ಲಿ ಒಂದು ಪಪ್ ಅಂದರೆ ಹೊಡಿತಾ ಇದೆ ಅಂತ ನಾವು ತೋರಿಸ್ತಾ ಇದ್ದೇನೆ. ಬಟ್ ನಾನಿಲ್ಲಿ ಮರ್ತಿದ್ದೆ, ಏನು ಆಧಾರ ಸ್ತಂಭದಿಂದ ಪ್ರಣಾಳಿಕಿರುವಂಥ ಆಧಾರ ಕೊಡಲೇ ಇಲ್ಲ. ಸೊ ಅದನ್ನು ನಾವು ಇಲ್ಲಿ ಸಣ್ಣದಾದಂಥ ರಚನೆ ಮೂಲಕ ಮಾಡೋಣ. ಪ್ರಣಾಳದ ಅಕ್ಕಪಕ್ಕದಲ್ಲಿ 2 ಸಣ್ಣದಾದಂಥ ತೆಳುವಾದ ಪಟ್ಟಿಗಳನ್ನು ತೆಗಿಬೇಕು. ಮಧ್ಯಭಾಗದಲ್ಲಿ ಒಂದು ರಾಡ್ ಥರ ತೆಗಿತಿದ್ದೀವಿ. ಆಮೇಲೆ ಆ ಕಡೆ ಭಾಗಕ್ಕೆ ಒಂದು ಸಣ್ಣ ಕೋಲಿನಂಥ ರಚನೆಯನ್ನು ತೆಗೆದು ಭಾಗಗಳನ್ನು ಗುರುತಿಸಿಬಿಟ್ರೆ ನಮ್ಮ ಚಿತ್ರ ತುಂಬ ಸುಲಭವಾಗಿ ತೆಗಿಬೋದು. ಇದು ಅತಿ ಇಂಪಾರ್ಟೆಂಟ್ ಆದಂಥ ಚಿತ್ರಗಳಲ್ಲಿ ಒಂದು, ಅತಿ ಹೆಚ್ಚು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ಹಾಗಾಗಿ ಈ ಚಿತ್ರವನ್ನು ಪ್ರಾಕ್ಟೀಸ್ ಮಾಡಿರಿ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ
ಅಷ್ಟು ಒಳ್ಳೆಯದು. ನಿಮ್ಮ ಮುಂದಿನ ಪರೀಕ್ಷೆಗೆ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ರೈಟ್. ಸೊ ಎಲ್ಲ ಭಾಗಗಳನ್ನ ಗುರುತಿಸಿದರೆ ಈ ಥರ ಕಾಣ್ತದೆ. ಸೊ ಇದರೊಂದಿಗೆ ಧನ್ಯವಾದ ಹೇಳ್ತೀನಿ.